ಮಾರ್ಚ್ 28ಕ್ಕೆ RCB ವರ್ಸಸ್ SRH ಮಹಾಸಂಗ್ರಾಮ. RCB ಪಂದ್ಯಗಳ ಟಿಕೆಟ್ ಬುಕ್ ಮಾಡೋದು ಹೇಗೆ? ಇಲ್ಲಿದೆ ಕಂಪ್ಲೀಟ್ ವರದಿ. ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ಸಜ್ಜಾಗಿ, ಯಾಕಂದರೆ ಕಾಯುವಿಕೆ ಈಗ ಮುಗಿದಿದೆ. 2026ರ IPL ಮಹಾಸಂಗ್ರಾಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅದು ಕೂಡ ನಮ್ಮ ಹೆಮ್ಮೆಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಇದೇ ಮಾರ್ಚ್ 28ಕ್ಕೆ ನಡೆಯಲಿರುವ ಉದ್ಘಾಟನಾ ಪಂದ್ಯದಲ್ಲಿ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಈ ಪಂದ್ಯಗಳ ಟಿಕೆಟ್ ಎಲ್ಲಿ ಸಿಗುತ್ತೆ? ಬೆಲೆ ಎಷ್ಟು? ಮೆಟ್ರೋ ಪ್ರಯಾಣ ಉಚಿತವಾಗಿರುತ್ತಾ? ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಟಿಕೆಟ್ ಖರೀದಿ ಎಲ್ಲಿ ಮಾಡಬೇಕು? ವೀಕ್ಷಕರೇ, ಮೊದಲನೆಯದಾಗಿ ಟಿಕೆಟ್ ಎಲ್ಲಿ ಖರೀದಿ ಮಾಡಬೇಕು ಅನ್ನೋ ಗೊಂದಲ ಬೇಡ. RCB ಆಡಳಿತ ಮಂಡಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಧಿಕೃತ ಟಿಕೆಟ್ಗಳು ಕೇವಲ shop.royalchallengers.com ಎಂಬ ವೆಬ್ಸೈಟ್ ಹಾಗೂ RCB ಅಪ್ಲಿಕೇಶನಲ್ಲಿ ಮಾತ್ರ ಲಭ್ಯವಿರುತ್ತವೆ. ಬೇರೆ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಅಥವಾ ವ್ಯಕ್ತಿಗಳ ಬಳಿ ಟಿಕೆಟನ್ನು ಕೊಂಡ್ರೆ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆನ್ಪಿಡಿ, ಅಧಿಕೃತವಲ್ಲದ ಟಿಕೆಟ್ ಹಿಡಿದು ಬಂದರೆ ಕ್ರೀಡಾಂಗಣದ ಒಳಗೆ ಪ್ರವೇಶ ಸಿಗೋದಿಲ್ಲ. ವಂಚಕರ ಬಗ್ಗೆ ಎಚ್ಚರಿಕೆ. ಇನ್ನು RCB ಮ್ಯಾನೇಜ್ಮೆಂಟ್ ಈ ಬಾರಿ ಕಠಿಣ ಹೆಜ್ಜೆಯನ್ನು ಇಟ್ಟಿದೆ. ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರುವವರ ವಿರುದ್ಧ ಪೊಲೀಸ್ ಮತ್ತು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಬಳಿ ಟಿಕೆಟ್ ಇದೆ ಅಂತ ಹಣ ಕೇಳುವವರನ್ನು ನಂಬಲೇಬೇಡಿ. ನಿಮ್ಮ ಹಣ ಮತ್ತು ಪಂದ್ಯ ನೋಡುವ ಖುಷಿ ಎರಡನ್ನ ಉಳಿಸಿಕೊಳ್ಳಲು ಅಧಿಕೃತ ಟಿಕೆಟ್ ಮೂಲಗಳನ್ನೇ ಬಳಸಿ. ಟಿಕೆಟ್ಗಳಿಗೆ ಬೆಲೆ ಎಷ್ಟು? ಎಲ್ಲರಿಗೂ ಕುತೂಹಲ ಇರೋದು ಬೆಲೆಯ ಬಗ್ಗೆ. ಸದ್ಯಕ್ಕೆ ನಿಖರವಾದ ರೇಟ್ ಕಾರ್ಡ್ ಬಿಡುಗಡೆಯಾಗಿಲ್ಲ. ಆದರೆ ಮೂಲಗಳ ಪ್ರಕಾರ ಸಾಮಾನ್ಯ ಸ್ಟ್ಯಾಂಡ್ಗಳಿಂದ ಹಿಡಿದು ಹೈಫೈ VIP ಬಾಕ್ಸ್ಗಳವರೆಗೆ ಬೆಲೆ ಇಲ್ಲಿ ನಿಗದಿಯಾಗುತ್ತೆ. ಕಡಿಮೆ ಬೆಲೆಯ ಟಿಕೆಟ್ಗಳು ಸಾಮಾನ್ಯ ಅಭಿಮಾನಿಗಳಿಗೆ ಲಭ್ಯವಾಗಿದ್ದರೆ, ಲಕ್ಸುರಿ ಅನುಭವ ಬೇಕು ಅನ್ನೋರಿಗೆ ಕಾರ್ಪೊರೇಟ್ ಗ್ಯಾಲರಿಗಳು ಇರುತ್ತವೆ. ಟಿಕೆಟ್ ವಿಂಡೋ ಓಪನ್ ಆದ ಕೂಡಲೇ ವೆಬ್ಸೈಟ್ನಲ್ಲಿ ಬೆಲೆಗಳು ಅಪ್ಡೇಟ್ ಆಗಲಿವೆ. ನೀವೇನಾದರೂ VIP ಬಾಕ್ಸ್ನಲ್ಲಿ ಕೂತು ಪಂದ್ಯ ನೋಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಜೇಬ್ನಲ್ಲಿ ಸ್ವಲ್ಪ ಜಾಸ್ತಿ ಹಣ ಇಟ್ಕೊಳ್ಳೋದು ಬೆಸ್ಟ್. ಮೆಟ್ರೋ ಪ್ರಯಾಣ ಉಚಿತವೇ? ಇದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ಪಂದ್ಯ ನೋಡಲು ಹೋಗುವವರಿಗೆ ಟ್ರಾಫಿಕ್ ಕಿರಿಕಿರಿ ಬೇಡ ಅಂತ RCB ಸಖತ್ ಪ್ಲಾನ್ ಮಾಡಿದೆ. ನಿಮ್ಮ ಪಂದ್ಯದ ಟಿಕೆಟ್ನಲ್ಲಿರುವ QR ಕೋಡನ್ನು ಮೆಟ್ರೋ ಗೇಟ್ನಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ನೀವು ಉಚಿತವಾಗಿ ಮೆಟ್ರೋ ಪ್ರಯಾಣ ಮಾಡಬಹುದು. ಈ ಸೌಲಭ್ಯ ಪಂದ್ಯದ ದಿನ ಮಾತ್ರ ಇರುತ್ತೆ ಅನ್ನೋದು ನೆನಪಿರಲಿ. ಟಿಕೆಟ್ ಬುಕ್ ಮಾಡೋದು ಹೇಗೆ? ಸ್ಟೆಪ್ 1, RCB ಅಧಿಕೃತ ವೆಬ್ಸೈಟ್ ಅಥವಾ ಆ್ಯಪ್ಗೆ ನೀವು ಮೊದಲು ಲಾಗಿನ್ ಆಗಬೇಕು. ಎರಡನೇ ಸ್ಟೆಪ್, RCB ವರ್ಸಸ್ SRH ಪಂದ್ಯವನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಮೂರನೇ ಸ್ಟೆಪ್, ನಿಮಗೆ ಬೇಕಾದ ಸೀಟ್ ವರ್ಗ ಹಾಗೂ ಸಂಖ್ಯೆಯನ್ನು ನೀವು ಚೂಸ್ ಮಾಡ್ಕೋಬೇಕು. ಸ್ಟೆಪ್ 4, ಪಾರ್ಕಿಂಗ್ ಬೇಕಿದ್ದರೆ ನೀವು ಮೊದಲೇ ಬುಕ್ ಮಾಡಿ. ಅಂದರೆ ಗರುಡ ಮಾಲ್ ಅಥವಾ ಫ್ರೀಡಮ್ ಪಾರ್ಕ್ ಬಳಿ ಸೀಮಿತ ಅವಕಾಶವನ್ನು ಕಲ್ಪಿಸಲಾಗಿದೆ. ಸ್ಟೆಪ್ 5, ಆನ್ಲೈನ್ ಪಾವತಿ ಮುಗಿಸಿ ಈ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ಲ, ಈ ಬಾರಿ RCB ಮೊದಲ ಪಂದ್ಯದಲ್ಲೇ ಆರ್ಭಟಿಸಲು ಸಜ್ಜಾಗಿದೆ. ನೀವು ಕೂಡ ಸ್ಟೇಡಿಯಂನಲ್ಲಿ ಕೂತು ಈ ಸಲ ಕಪ್ ನಮ್ಮದೇ ಅಂತ ಕೂಗಲು ರೆಡಿಯಾಗಿ. ಟಿಕೆಟ್ ಬುಕ್ಕಿಂಗ್ ಶುರುವಾದ ಕೂಡಲೇ ನಾವು ಮತ್ತೊಂದು ಅಪ್ಡೇಟನ್ನು ನೀಡ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ಮಾಹಿತಿಗಳನ್ನ ಪಡೆದುಕೊಳ್ಳಿ.